ನಮಸ್ಕಾರ ಭಾರ್ಗವಿ LLB. ಇವತ್ತಿನ ಸಂಚಿಕೆಗೆ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಚರಣ್ ತನ್ನ ಅಮ್ಮ ಗಾಯತ್ರಿ ದೇವಿದು ಕೈ ಹಿಡ್ಕೊಂಡು ಮಾತಾಡ್ತಾ ಇರ್ತಾನೆ. ಅಮ್ಮ ಪ್ಲೀಸ್ ಅಮ್ಮ, ನನ್ನನ್ನು ನಿಮ್ ಜೊತೆಗೇನೆ ಕರ್ಕೊಂಡು ಹೋಗಿ. ನನ್ಗಂತೂ ಈ ನರ್ಕದಲ್ಲಿ ಇರೋಕ್ ಆಗ್ತಾನೆ ಇಲ್ಲ ಅಮ್ಮ. ನೋಡಿ, ನಿಮ್ ಬಗ್ಗೆ ನೀವೇನನ್ನು ಕೂಡ ಯೋಚನೆ ಮಾಡ್ಬೇಡಿ. ನಿಮ್ಮನ್ನ ಹಾಗೆ ಬೃಂದನ ಚೆನ್ನಾಗೇನೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದಮ್ಮ ಅಂತ ಚರಣ್ ಹೇಳ್ತಿರ್ಬೇಕಾದ್ರೆ, ಹೌದು ಕಂದ, ನನ್ಗೂನು ಕೂಡ ಅದೇ ಆಸೆ ಇದೆ. ಈ ಕೇಸ್ ಒಂದು ಮುಗ್ದು ಹೋಗ್ಲಿ, ನಾಳೆ ಒಂದಿನ ವೇಟ್ ಮಾಡು. ಅದಾದ ನಂತರ ನಿನ್ನನ್ನು ಕೂಡ ನನ್ ಜೊತೆಗೇನೆ ಕರ್ಕೊಂಡು ಹೋಗ್ತೀನಿ ಕಂದ. ನಿನ್ ಸಂಕಟ ನೋವು ಏನು ಅಂತ ನನ್ಗೂನು ಅರ್ಥ ಆಗುತ್ತೆ ಅಂತ ಗಾಯತ್ರಿ ದೇವಿ ಹೇಳ್ತಿರ್ಬೇಕಾದ್ರೆ, ಹೌದು ಮಾಮ್, 25 ವರ್ಷ ನಿಮ್ಮನ್ನ ಬಿಟ್ಟು ಆ ನೋವು ನಾನು ಅನುಭವಿಸಿದ್ದೇನಲ್ವಾ, ಆ ನೋವೇ ನನಗ್ ಸಾಕಮ್ಮ. ಇನ್ನ ಮತ್ತೆ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ. ಸೊ ಹಾಗಾಗಿ ನಾನ್ ಕಾಯ್ತಾನೆ ಇರ್ತೀನಿ. ನಾಳೆ ಕೇಸ್ ಗೆದ್ದಾದ ನಂತರ ನೀವು ನನ್ನ ಕರ್ಕೊಂಡು ಹೋಗ್ತೀರಾ ಅಲ್ವಾ ಮಾಮ್ ಅಂತ ಚರಣ್ ಕೇಳ್ತಿರ್ಬೇಕಾದ್ರೆ, ಖಂಡಿತವಾಗ್ಲೂ ಮಗನೇ, ನನಗೂ ಕೂಡ ನಿನ್ನನ್ನ ಬಿಟ್ಟದಿದ್ರೆ ಬೇರೆ ಯಾರಿದ್ದಾರೆ ಹೇಳು. ಸೊ ಹಾಗಾಗಿ ನೀನೇನು ಕೂಡ ಚಿಂತೆ ಮಾಡ್ಬೇಡ, ನಾನು ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಗಂಗಾ ಹೇಳ್ತಾಳೆ. ಸರಿ ಆಯ್ತು ಮಾಮ ಅಂತ ಹೇಳಿ ಚರಣ್ ಮನೆ ಒಳಗಡೆನೆ ಹೋಗಿದ ತಕ್ಷಣನೇ, ಇದೇನ್ ಗಂಗಾ, ಅಲ್ಲ ನೀನು ಈ ಫೀಲ್ಡ್ ಅಲ್ಲಿ ಎಷ್ಟೊಂದ್ ಮಕ್ಳನ್ನ ನೋಡಿದ್ಯಾ, ಯಾವ ಮಕ್ಳನ್ನು ಕೂಡ ನೀನು ಇಷ್ಟು ಕನಿಕರದಿಂದ ನೀನು ಮಾತೇ ಆಡ್ಸಿಲ್ವಲ್ಲ. ಏನು ಮಗ ಅಂತ ಅಂದ್ರೆ ತಕ್ಷಣನೇ ಪ್ರೀತಿ ಸ್ವಲ್ಪ ಜಾಸ್ತಿ ಆದಾಗಿದೆ ಅಂತ ಅಲ್ಲೇ ನಿಂತ್ಕೊಂಡಿರುವ ಶಕ್ತಿ ಕೇಳ್ತಿರ್ಬೇಕಾದ್ರೆ, ಹೌದು ಅಣ್ಣ, ಯಾಕಂತಂದ್ರೆ ಈ ಫೀಲ್ಡ್ ಅಲ್ಲಿ ನಾನು ಕೋಟಿಗಟ್ಲೆ ಆಸ್ತಿ ಮಾಡಿದೀನಿ, ಆದ್ರೆ ಯಾರನ್ನು ಕೂಡ ನನ್ನನ್ನ ಅಮ್ಮ ಅಂತ ಕರ್ದೇ ಇಲ್ಲ ಅಲ್ವಾ. ಆ ಅಮ್ಮ ಅನ್ನೋ ಒಂದು ಚಿಕ್ಕ ಶಬ್ದಕ್ಕೆನೆ ಎಷ್ಟೊಂದು ಶಕ್ತಿ ಇದೆ ಅಂತ ನಿನಗೂ ಕೂಡ ಚೆನ್ನಾಗೇನೆ ಗೊತ್ತು. ನಾನು ಕೋಟಿಗಟ್ಲೆ ಆಸ್ತಿ ಸಂಪಾದನೆ ಮಾಡಿರೋದು ಯಾಕೆ ಹೇಳು, ನಿಮ್ಗಳಿಗೋಸ್ಕರ. ಅದರಲ್ಲಿ ಒಂದ್ ಸ್ವಲ್ಪ ಪಾಲನ್ನ ನನ್ ಮಗನಿಗೆ ಕೊಟ್ಟದಿದ್ರೆ ನನ್ನ ಆಸ್ತಿಯನ್ನು ಕರ್ಗೋಗುತ್ತಾ ಅಂತ ಗಂಗಾ ಕೇಳ್ತಾಳೆ. ಆಗ ಶಕ್ತಿ ಶಾಕ್ ಆಗಿ ಗಂಗನ್ ಮುಖನೇ ನೋಡ್ತಾ ಇರ್ಬೇಕಾದ್ರೆ, ಅಣ್ಣ ನೀನೇನು ಯೋಚನೆ ಮಾಡ್ಬೇಡ, ನಿನ್ಗೂ ನಿನ್ ಮಕ್ಳಿಗೂ ನಿನ್ ಫ್ಯಾಮಿಲಿಗೂ ಎಷ್ಟು ಸಿಗ್ಬೇಕೋ ಅಷ್ಟು ಸಿಕ್ಕಿಯೇ ಸಿಗುತ್ತೆ. ಅದೆಲ್ಲ ಸಿಕ್ಕಿ ಆದ ನಂತರನೇ ನಾನು ನನ್ ಮಗನಿಗೆ ಒಂದ್ ಸ್ವಲ್ಪ ಕೊಡ್ತೀನ ಅಂತ ಹೇಳಿರೋದು. ನೀವೇ ತಾನೇ ನನ್ನ ನಂತರ ನನ್ ತಂದೆನೆಲ್ಲ ನೋಡ್ಕೊಳ್ಳೋದು ನೀವೇ ಅಲ್ವಾ ಅಂತ ಗಂಗಾ ಹೇಳ್ತಾ ಇದ್ದಿದ್ರೆ, ಅದೇ ಟೈಮ್ಗೆ ಸರಿಯಾಗಿ ಬೃಂದನು ಕೂಡ ಬಂದ್ಬಿಡ್ತಾಳೆ. ನೋಡಮ್ಮ ಬೃಂದ, ನೀನು ನನ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ಯ ಅಂತ ನನ್ಗೂ ಚೆನ್ನಾಗೇನೆ ಗೊತ್ತು. ಆ ಕಷ್ಟ ಎಲ್ಲ ಇವತ್ತಿಗೇನೆ ಮುಗ್ದೋಗ್ಬಿಡುತ್ತೆ. ನಾಳೆ ಆದ್ರೆ ನಿನ್ಗೂ ಮತ್ತೆ ಚರಣ್ಗೆ ನಾನೊಂದು ಹೊಸ ವ್ಯವಸ್ಥೆನೆ ಮಾಡ್ತೀನಿ. ನೋಡು, ನಾವು ಇಷ್ಟು ದಿನ ಪಟ್ಟಿರುವ ಕಷ್ಟಕ್ಕೇನೆ ಆ ಭಾರ್ಗವಿ ಮತ್ತೆ ಆ ಜೆಪಿ ನಾಳೆ ಸರಿಯಾಗಿರುವ ಬೆಲೆನೆ ತರಲೇಬೇಕು ಅಂತ ಗಂಗಾ ಹೇಳ್ತಿರ್ಬೇಕಾದ್ರೆ, ಹೌದು ಅತ್ತೆ, ನಿಮ್ ಪವರ್ ಏನು ಅಂತ ನನ್ಗೆ ಇವತ್ತಿನೇ ಗೊತ್ತಾಯ್ತು. ಅಲ್ಲ, ಅಪ್ಪ ಸತ್ತವಾಗ್ಲೂ ಕೂಡ ಆ ಭಾರ್ಗವಿ ಒಂದೇ ಒಂದು ಹನಿ ಕಣ್ಣೀರೇ ಹಾಕ್ಲಿಲ್ಲ. ಇವತ್ತು ಮಾವನಿಗೆ ಎಲ್ಲಿ ಏನೋ ಆಗುತ್ತೆ ಅಂತ ಗುಳು ಅಂತ ಅತ್ಬಿಟ್ಲು. ಇನ್ನ ನಮ್ ಜಿ ಪಿ ಮಾವ ಸೊಕ್ಕಲ್ಲೇನೆ ಎಷ್ಟೆಲ್ಲ ಮೆರಿತಾ ಇದ್ರು, ನಿಮ್ ಕಾಲನ್ನ ಹಿಡ್ಕೊಂಡು ಗೊಳು ಅಂತ ಅಳ್ತಿದ್ರಲ್ವಾ. ನನಗೆ ಅದನ್ನ ನೋಡಕ್ಕೆ ತುಂಬಾನೇ ಖುಷಿ ಆಗೋಯ್ತು ಅತ್ತೆ ಅಂತ ಅಬ್ರಿಂದ ಹೇಳ್ತಾ ಇರ್ತಾಳೆ. ಅಂದಾಗೆ ನನ್ ಗೆಳೆಯ ಜೆ.ಪಿ. ಪಾಟೀಲ್ ಏನ್ ಮಾಡ್ತಿದ್ದಾನೆ ಅಂತ ಶಕ್ತಿ ವ್ಯಂಗ್ಯವಾಗಿ ಕೇಳ್ತಾ ಇರ್ಬೇಕಾದ್ರೆ, ಇನ್ನೇನ್ ಮಾಡ್ತಿದ್ದಾರೆ ಮಾವ, ಅಲ್ಲಿ ಭಾರ್ಗವಿಗೇನೆ ಈ ಕೇಸನ್ನ ಬಿಟ್ಬಿಡು ಮಗಳೇ ಅಂತ ಬುದ್ಧಿವಾದ ಹೇಳ್ತಾ ಇರ್ತಾರೆ ಅಷ್ಟೇ ಅಂತ ಬೃಂದ ನಗ್ತಾ ಇರ್ತಾಳೆ. ಹೌದು, ಕೇಸನ್ನ ಗೆಲ್ಲೋದು ಕೂಡ ನಾಳೆ ನಾವೇನೆ. ಸೊ ಹಾಗಾಗಿ ಒಂದೇ ಕಲ್ಲಲ್ಲಿ ನಾನು 2 ಹಕ್ಕಿನ ಹೊಡಿತಾ ಇದ್ದೀನಿ. ನೋಡ್ ಬೃಂದ, ನೀವೇನನ್ನು ಕೂಡ ಯೋಚನೆ ಮಾಡ್ಬೇಡಿ. ನಿನ್ ಗಂಡನಿಗೆ ನಿನ್ಗೆ ಹಾಗೆ ನಾಳೆ ಒಂದು ಭರ್ಜರಿ ಸರ್ಪ್ರೈಸ್ ಕಾಯ್ತಾ ಇದೆ. ಹೋಗ್ಬಿಟ್ಟು ನೀನು ಪಾಸ್ಪೋರ್ಟ್ ಅನ್ನೆಲ್ಲ ರೆಡಿ ಮಾಡ್ಕೋ ಅಂತ ಗಂಗಾ ಹೇಳ್ತಾಳೆ. ಆಗ ಬೃಂದ ಅಂತೂ ತುಂಬಾನೇ ಖುಷಿ ಆಗ್ಬಿಟ್ಟು, ಅದೇ ಎಲ್ಲಿ ಕಳಿಸ್ತಾ ಇದ್ದೀರಾ ಅಂತ ಖುಷಿಯಾಗಿ ಕೇಳ್ತಾಳೆ. ನಾಳೆ ನಿನ್ಗೇನೆ ಗೊತ್ತಾಗುತ್ತೆ ಅಂತ ಗಾಯತ್ರಿ ದೇವಿ ಹೇಳ್ತಾರೆ. ಆಗ ಬೃಂದ ತುಂಬಾನೇ ಖುಷಿಯಾಗಿ ಕನ್ಸ್ ಕಾಣ್ತಾ ಇರ್ತಾಳೆ. ಇಲ್ಲಿ ಜೆ.ಪಿ. ಅರ್ಜುನ್ ಮನೆಗೇನೆ ಬಂದಿರ್ತಾನೆ. ಅವನ್ ಗಾಯಕಿನ ಆಯಿಂಟ್ಮೆಂಟ್ ಅನ್ನ ಹಚ್ಚುತ್ತಾ ಇರ್ತಾರೆ. ನೋವಾಗ್ತಿದ್ಯಾ ಅಂತ ಜೆ.ಪಿ. ಕೇಳ್ತಾರೆ. ಆಗ ಅರ್ಜುನ್ ಹೇಳ್ತಾನೆ, ಮನ್ಸಿಗಾಗಿರುವ ಗಾಯದ ಮುಂದೆ ಇದ್ಯಾವ ಲೆಕ್ಕನೂ ಕೂಡ ಅಲ್ಲ ಅಂತ ಹೇಳ್ತಾನೆ. ಇನ್ನ ಒಂದ್ ಮೂಲೆಯಲ್ಲಿ ಭಾರ್ಗವಿ ಕೂತ್ಕೊಂಡು ಅಳ್ತಾ ಇರೋದನ್ನ ನೋಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಭಾರ್ಗವಿ, ನೀವು ಸೋಲೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಅಂತ ಅರ್ಜುನ್ ಹೇಳ್ತಾ ಇದ್ದಿದ್ರೆ, ಇದೇನು ಅರ್ಜುನ್ ಈ ತರ ಎಲ್ಲ ಮಾತಾಡ್ತಿದ್ಯಲ್ಲ, ನಾನು ಗೆದ್ದಿದ್ದೀನಿ, ನೀವಿಬ್ರು ಕೂಡ ಖುಷಿಯಾಗಿ ಇದ್ದಿದ್ರೆ ನಾನು ಗೆದ್ದಾಗೆ ಮೈ ಬಾಯ್ ಅಂತ ಜೆ.ಪಿ. ಹೇಳ್ತಾರೆ. ಅಲ್ಲ ಡ್ಯಾಡ್, ನೀವು ನಮ್ ಜೊತೆಗೆ ಇಲ್ಲ ಅಂತಿದ್ದಿದ್ರೆ ನಾವು ನೆಮ್ಮದಿಯಾಗಿರೋಕ್ಕಾಗುತ್ತಾ ಅಂತ ಅರ್ಜುನ್ ಕೇಳ್ತಾನೆ. ನೋಡು ಅರ್ಜುನ್, ಇದ್ರಲ್ಲಿ ನಂದಾಗ್ಲಿ ನಿಂದಾಗ್ಲಿ ಯಾವ ತಪ್ಪನು ಕೂಡ ಇಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದಿದ್ರೆ ಏನನ್ನು ಕೂಡ ಪ್ರಯೋಜನನೇ ಇಲ್ಲ. ಇದೆಲ್ಲ ವಿಧಿ ಆಟ. ಸೊ ಹಾಗಾಗಿ ಇನ್ ಮುಂದೆ ಫ್ಯಾಮಿಲಿ ಜವಾಬ್ದಾರಿನ ತಗೋಬೇಕಾಗಿರೋನು ನೀನು, ಅದ್ರ ಬಗ್ಗೆ ನೀನ್ ಕಾನ್ಸಂಟ್ರೇಟ್ ಮಾಡು ಅಂತ ಜೆ.ಪಿ. ಹೇಳ್ತಾ ಇರ್ಬೇಕಾದ್ರೆ, ಆಗ ಅಲ್ಲಿಗೆನೆ ಅಜ್ಜಿ ಮತ್ತೆ ನಿರ್ಮಲಾ ಇಬ್ಬರನ್ನು ಕೂಡ ಬಂದ್ಬಿಡ್ತಾರೆ. ಅರ್ಜುನ್ ಬರಕ್ ಹೇಳಿದೆಲ್ಲ ಏನಾಯ್ತು ಅಂತ ನಿರ್ಮಲಾ ಬಂದು ಕೇಳ್ತಾರೆ. ಅರ್ಜುನ್ಗೆ ಏಟಾಗಿರೋದನ್ನ ನೋಡ್ಕೊಂಡು, ಅರ್ಜುನ್ ಏನಾಯ್ತು, ಯಾಕೆ ಇಷ್ಟೊಂದು ಏಟ್ ಮಾಡ್ಕೊಂಡ್ ಬಂದಿದ್ಯಾ ಅಂತ ನಿರ್ಮಲಾ ಗಾಬರಿಯಿಂದ ಕೇಳ್ತಾರೆ. ಅರ್ಜುನ್ ಮಾತೆ ಆಡೋದಿಲ್ಲ. ಅರ್ಜುನ್, ನಾನ್ ನಿನ್ನನ್ನೇ ಕೇಳ್ತಾ ಇರೋದು, ಏನಾಯ್ತು ನಿನ್ಗೆ ಅಂತ ನಿರ್ಮಲಾ ಮತ್ತೆ ಕೇಳ್ತಾರೆ. ಸಾಕು, ನೀವಿಬ್ರು ಕೂಡ ಯಾಕೆ ಇಷ್ಟೊಂದು ಗಾಬರಿ ಆಗ್ತೀರಾ, ನೋಡಿ ಏನೂ ಇಲ್ಲ, ಅವನಿಗೆ ಚಿಕ್ಕ ಆಕ್ಸಿಡೆಂಟ್ ಆಗಿದೆ ಅಷ್ಟೇ, ಇಷ್ಟೇನೆ ಆಗೋಯ್ತಲ್ಲ ಅಂತ ಅದಕ್ಕೆ ಸಮಾಧಾನ ಪಡಿ ಅಲ್ವಾ ಅರ್ಜುನ್ ಅಂತ ಜೆ.ಪಿ. ಕೇಳ್ತಾರೆ. ಆಗ ಅರ್ಜುನ್ ಕೂಡ ಹ್ಞೂ ಅಂತ ಹೇಳ್ತಾರೆ. ಏನು ಮಾತಾಡ್ಬೇಕು ಅಂತ ಕರ್ದಿಯಲ್ಲ ಅರ್ಜುನ್, ಏನದು ಅಂತ ಮತ್ತೆ ಕೇಳ್ತಾರೆ ನಿರ್ಮಲಾ. ಏನಿಲ್ಲ, ನಿಮ್ಗಳ ಜೊತೆ ಸ್ವಲ್ಪ ಮಾತಾಡಿ ಸಮಯ ಕಳಿಬೇಕು ಅಂತ ನಾನೇ ಕರ್ದಿರೋದು ಅಂತ ಜೆ.ಪಿ. ಹೇಳ್ತಾರೆ. ಆಗ ಅಜ್ಜಿ ಅಲ್ಲೇ
ಜೆಪಿ ಪಕ್ಕದಲ್ಲೇನೆ ಬಂದು ಸೊಫಾ ಮೇಲೆನೆ ಕೂತ್ಕೊಂಡು, ಹೌದು ಜೆಪಿ, ಇದೇ ರೀತಿಯಾಗಿ ನಾವು ಖುಷಿಯಾಗಿ ಮಾತಾಡ್ಕೊಂಡು ಪ್ರತಿನಿತ್ಯ ಇದೇ ತರ ಕಾಲ ಕಳೀತಾ ಇದ್ದಿದ್ರೆ ಎಷ್ಟೊಂದು ಚೆನ್ನಾಗಿರುತ್ತಲ್ವಾ ಅಂತ ಅಜ್ಜಿ ಹೇಳ್ತಾರೆ. ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ನಿಮ್ಗಳ ಜೊತೆಗೇನೆ ಕೂತ್ಕೊಂಡು ಮಾತಾಡುದು ಇದೇ ನಂದು ಕೊನೆ ದಿನ ಅಂತ ಜೆಪಿ ಮನ್ಸಲ್ಲನೆ ಮಾತಾಡ್ತಾ ಇರ್ತಾರೆ. ಅಂದಾಗೆ ಇನ್ನ ಒಂದ್ ಮಾತು, ನಾನು ಕೇಸ್ ವಿಷಯವಾಗಿ ಅಬ್ರಾಡಿಗೆ ಹೋದವಾಗ ನೀವೆಲ್ಲರೂ ಕೂಡ ಹೇಗ್ ನನ್ನ ಮಿಸ್ ಮಾಡ್ಕೊಂತಾ ಇದ್ರಿ, ನೀವು ಹೇಗ್ ಕಾಲ ಕಳೀತಾ ಇದ್ರಿ ಅಂತ ಜೆಪಿ ಕೇಳ್ತಾರೆ. ಹೌದು ಜೆಪಿ, ನೀವು ನಮ್ ಜೊತೆಗಿಲ್ಲ ಅಂತ ನಮ್ಗೆ ತುಂಬಾನೇ ಬೇಜಾರ ಆಗ್ತಿತ್ತು. ಆದ್ರೆ ಏನ್ ಮಾಡೋದು, ಒಂದಷ್ಟು ಡೈಲಿ ರುಟೀನ್ ಅಂತ ಇತ್ತ ಅಲ್ವಾ, ಅದು ನಡಿಲೇಬೇಕು ತಾನೆ, ಹಾಗೆ ಹೋಗ್ತಾ ಇತ್ತು. ಊಟಕ್ಕೆ ತಿಂಡಿಗೆ ಕೂತ್ಕೊಂಡಿದ್ದವಾಗ ನೀವು ನಮ್ ಜೊತೆಗಿಲ್ಲ ಅಂತ ತುಂಬಾನೇ ಬೇಜಾರಾಗ್ತಿತ್ತು. ಆದ್ರೆ 2 ದಿನದಲ್ಲಿ ಮತ್ತೆ ವಾಪಸ್ ಬರ್ತೀರಾ ಅನ್ನೋ ನೆಮ್ಮದಿ ನಮ್ ಜೊತೆಗಿತ್ತು ಅಂತ ನಿರ್ಮಲಾ ಹೇಳ್ತಾ ಇದ್ದಿದ್ರೆ, ಸಾರಿ ನಿರ್ಮಲಾ, ಆದ್ರೆ ಈ ಸರಿ ನಾನು ಹೋಗೋದು 2 ದಿನಕ್ಕಲ್ಲ, ನಾನ್ ಮತ್ತೆ ಹೋದವನು ಈ ಮನೆಗೆ ವಾಪಸ್ ಬರೋದೇ ಇಲ್ಲ ಅಂತ ಜೆಪಿ ಮನ್ಸಲ್ಲೇನೆ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನ ಒಂದ್ ಕಡೆ ಗಂಗಾ ಶಕ್ತಿ ಪ್ರಸಾದ್ ಆರ್ಕೆ 3 ಜನನು ಕೂಡ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ನನ್ ತಂಗಿ ಗಂಗಾ ಅಂತಂದ್ರೆ ಸುಮ್ನೆನಾ, ಅವಳು ಕೊಟ್ಟಿರೋ ಟಾರ್ಚರ್ಗೆನೆ ಎಂತ ಘಟಾನುಘಟಿಗಳಾದ್ರೂ ಕೂಡ ತಲೆ ಕೆಳಗೆ ಆಗ್ಲೇಬೇಕು ಅಂತ ಶಕ್ತಿ ಹೇಳ್ತಾ ಇದ್ದಿದ್ರೆ, ಹೌದು ಗಂಗಾಜಿ, ನಿಮ್ಮನ್ನ ನಾನು ಏನು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವ್ ಎಂತ ಕ್ರಿಮಿನಲ್ ಅಂತ ಇದ್ದಿದ್ರೆ, ನೀವ್ ಇಷ್ಟೆಲ್ಲ ಕ್ರಿಮಿನಲ್ ಕೆಲಸ ಮಾಡೋದಿದ್ರು ಕೂಡ ಎಷ್ಟೊಂದು ಈಸಿಯಾಗಿನೇ ಎಸ್ಕೇಪ್ ಆಗ್ತಾ ಇದ್ರಲ್ವಾ. ಸೊ ನಿಮ್ಮಂತವ್ರನ್ನ ನಾನು ನೋಡ್ಲೇ ಇಲ್ಲ ಬಿಡಿ ಅಂತ ಆರ್ಕೆನು ಕೂಡ ಹೊಗಳ್ತಾ ಇರ್ತಾರೆ. ಹೌದು ಅಲ್ಲ, ನಮ್ಮ ತಂಗಿ ಗಂಗಾ ಕೊಟ್ಟಿರುವ ಆ ಏಟಿಗೆನೆ ಪಾಪ ಜೆಬಿನ ನೆನ್ಸ್ಕೊಳ್ಳೋದಿದ್ರೆ ತುಂಬಾನೇ ಬೇಜಾರಾಗ್ತಾ ಇದೆ. ಅವ್ನಿಗೆ ಎಷ್ಟೊಂದು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೋ ಏನೋ. ಇವಳು ಕೊಟ್ಟಿರುವ ಟಾರ್ಚರ್ಗೆನೆ ಅವನು ಇವತ್ ರಾತ್ರಿನೇ ಹಾರ್ಟ್ ಅಟ್ಯಾಕ್ ಆದ್ರೂ ಕೂಡ ಆಶ್ಚರ್ಯನೇ ಇಲ್ಲ ಪಾಪ ಅವನು ಅಂತ ಶಕ್ತಿ ಹೇಳ್ತಾ ಇದ್ದಿದ್ರೆ, ಛೇ ಸೋ ಸ್ಯಾಡ್ ಅಂತ ಆರ್ಕೆನು ಕೂಡ ಹೇಳ್ತಾ ಇರ್ತಾರೆ. ಇಲ್ಲಂತೂ ಅವನು ನೆಮ್ಮದಿಯಾಗಿ ಇರ್ಲೇ ಇಲ್ಲ, ಪಾಪ ಮೇಲ್ಗಡೆ ಹೋಗಿ ರವೀಂದ್ರನ್ ಜೊತೆಗಾದ್ರೂ ಕೂಡ ನೆಮ್ಮದಿಯಾಗಿರ್ಲಿ ಅಂತ ಶಕ್ತಿ ಹೇಳ್ತಾ ಇರ್ಬೇಕಾದ್ರೆ, ಇಲ್ಲಿ ಗಂಗಾ ತನ್ನ ಕುತ್ತಿಗೆಯಲ್ಲಿ ಇರುವ ಮಾಂಗಲ್ಯನ ಹಾಗೆ ಕಿತ್ತು ಕೈಯಲ್ಲೇನೆ ಹಿಡ್ಕೊಂಡ್ ಬಿಡ್ತಾರೆ. ಅದನ್ನ ನೋಡ್ಕೊಂಡು ಶಕ್ತಿ ಮತ್ತೆ ಆರ್ಕೆ ಇಬ್ರು ಕೂಡ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಗಂಗಾ ಏನ್ ಮಾಡ್ತಿದ್ಯಾ ನೀನು ಅಂತ ಶಕ್ತಿ ಕೇಳ್ತಾ ಇರ್ಬೇಕಾದ್ರೆ, ನೋಡೋಣ, ನನಗೆ ಈ ತಾಳಿ ಕಟ್ಟದವನ್ ವ್ಯಾಲಿಡಿಟಿ ಇವತ್ತಿಗೆನೆ ಮುಗಿತಾ ಇದೆ. ಸೊ ಆ ವ್ಯಾಲಿಡಿಟಿ ಮುಗ್ದಾದ್ಮೇಲೆ ಇದಕ್ಕೆ ನನ್ನ ಹತ್ರ ಏನ್ ಕೆಲ್ಸ ಅಲ್ವಾ ಅಂತ ಹೇಳಿ ಅದನ್ನ ತೆಗೆದು ಎಸಗ್ ಬಿಡ್ತಾರೆ. ಅದಾದ ನಂತರ ಇವತ್ತಿಗೆ ಗಂಗಾ ಅಧ್ಯಾಯ ಮುಗ್ದೋಯ್ತು ಅಂತ ಜೋರಾಗಿನೇ ನಗ್ತಾ ಇರ್ತಾಳೆ ಗಂಗಾ. ಇನ್ನೊಂದ್ ಕಡೆ ನಿರ್ಮಲಾ ಜೆಪಿ ಹತ್ರ ಕೇಳ್ತಾರೆ, ಅಲ್ಲ ಜೆಪಿ, ಇದನ್ನೆಲ್ಲ ಇವಾಗ ಯಾಕೆ ಕೇಳ್ತಿದ್ದೀರಾ ಅಂತ ಕೇಳ್ತಾರೆ. ಅದು ಏನಿಲ್ಲ, ಈ ಕೇಸ್ ಮುಗಿದ ನಂತರ ನಾನು ಎಲ್ಲಾದ್ರೂ ಒಂದ್ ಸ್ವಲ್ಪ ದಿನ ದೂರ ಹೋಗಿ ಇರೋಣ ಅಂತ ಅನ್ಕೊಂಡಿದ್ದೀನಿ, ಮತ್ತೆ ನಾನು ವಾಪಸ್ಸು ಕೂಡ ಬಾರ್ದನು ಇರ್ಬಹುದು ಅಂತ ಜೆಪಿ ಹೇಳ್ತಾರೆ. ಅಲ್ಲ ಜೆಪಿ, ಏನಾಗಿದೆ ನಿಮ್ಗೆ, ಯಾಕೆ ಇವತ್ತು ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಈ ಅಪ್ಪ ಮಗನ್ನ ನೋಡ್ತಾ ಇದ್ದಿದ್ರೆ ಏನೋ ನನ್ನಿಂದ ನೀವು ವಿಷಯ ಮುಚ್ಚಿಡ್ತಿದ್ದೀರಾ ಅಂತ ಅನಿಸ್ತಾ ಇದೆ ಭಾರ್ಗವಿ. ಅದೇನಂತ ನೀನಾದ್ರೂ ಕೂಡ ಬಿಡಿಸಿ ಹೇಳಮ್ಮ ಅಂತ ನಿರ್ಮಲ ಕೇಳ್ಬಿಡ್ತಾರೆ. ನೋಡಿ, ಅವಳನ್ನ ಏನ್ ಕೇಳ್ತಿದ್ರೆ, ನಾನ್ ಹೇಳ್ತಾ ಇಲ್ವಾ, ನಾನ್ ಹೇಳಿದೀನಲ್ವಾ, ನಾನ್ ಎಲ್ಲಾದ್ರೂ ಓದಿದ್ರೆ ನನ್ ಬಗ್ಗೆನೇ ನೀವು ಯೋಚನೆ ಮಾಡ್ಕೊಂಡು ಕೊರಗ್ತಾ ಕೂತ್ಕೋಬಾರ್ದು. ನೀವೆಲ್ಲರೂ ಕೂಡ ಖುಷಿಯಾಗಿ ಕಾಲನ್ನ ಕಳಿತಾ ಇರ್ಬೇಕು. ನಾನ್ ಜೀವನದಲ್ಲಿ ಏನ್ ಆಸ್ತಿ ಸಂಪಾದನೆ ಮಾಡಿದೀನೋ ಬಿಟ್ಟಿದೀನೋ, ಆಸ್ತಿ ಅಂತಂದ್ರೆ ನನ್ನ ಪಾಲಿಗೆ ನೀವುಗಳೇ ಆಸ್ತಿ. ನಮ್ಮೆಲ್ಲರೂ ಕೂಡ ಹಾಗೆ ಮುಗಿಸ್ಬೇಕು ಅಂತ ಒಂದಷ್ಟು ಜನ ಹೊಂಚಾಕಿ ಕಾಯ್ತಾ ಇದ್ದಾರೆ. ಆದ್ರೆ ಅದಕ್ಕೆ ನೀವ್ ಯಾರು ಕೂಡ ಅವಕಾಶ ಕೊಡ್ಲೇಬಾರ್ದು. ನೀವೆಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿನೇ ಇರ್ಬೇಕು ಅಂತ ಜೆಪಿ ಹೇಳ್ತಾ ಇದ್ದಿದ್ರೆ, ಜೆಪಿ ಯಾಕೆ ಜೆಪಿ ಮತ್ತೆ ನೀವೆಲ್ಲರೂ ಕೂಡ ಅಂತ ಹೇಳ್ತಾ ಇದ್ದಿದ್ರಲ್ಲ, ನೀವೆಲ್ಲಿಗೆ ಹೋಗ್ತಿದ್ದೀರಾ, ನೀವ್ ಇರಲ್ವಾ ಜೆಪಿ ಅಂತ ನಿರ್ಮಲಾ ಮತ್ತೆ ಕೇಳ್ತಾರೆ. ಯಾಕಣ್ಣ ಇಷ್ಟೊಂದು ಗಾಬರಿ ಆಗಿದ್ಯಾ? ನಾನ್ ಹೇಳಿರೋದು ಗಂಗಾ ಅನ್ನೋ ಹೆಸರಿನ ಅಧ್ಯಾಯ ಮುಗ್ದೋಗಿದೆ ಅಂತ ಹೇಳಿರೋದು, ಅದು ಜೆಪಿ ತಾನೇ, ನಾನ್ಗೇನಾಗಲ್ಲ ಅಣ್ಣ ಅಂತ ಗಂಗಾ ಹೇಳಿದ ತಕ್ಷಣನೇ ಆಗ ಆರ್ಕೆ ಮತ್ತೆ ಶಕ್ತಿ ನಿಧಾನಕ್ಕೆ ನಗ್ತಾ ಇರ್ತಾರೆ. ಆ ಗಂಗಾ ಅನ್ನೋ ಹೆಸರಿಟ್ಕೊಂಡು ಅಪರಾಧ ಮಾಡಿರುವ ಜೆಪಿ ಪಾಟೀಲ್ ಅಂತ್ಯ ನಾಳಿಗೆನೆ ಆಗುತ್ತಲ್ಲ ಅಣ್ಣ. ಸೊ ನನಗೇನು ಹೆಸರು ಯಾವ್ದಾದ್ರೇನು, ಗಂಗಾ ಆದ್ರೇನು ಗೌರಿ ಆದ್ರೇನು, ನಾನು ಇನ್ನ ಒಂದೇ ಬೇರೆ ಹೆಸರನ್ನೇ ಇಟ್ಕೊಂಡು ನಾನು ನನ್ ಪಾಡಿಗೆನೆ ಮತ್ತೆ ಅದೇ ದಂಧೆನ ಮಾಡ್ಕೊಂಡು ಇದ್ದು ಬಿಡ್ತೀನಿ ಅಂತ ಗಂಗಾ ಹೇಳ್ತಿರ್ಬೇಕಾದ್ರೆ, ಹಾಗಾದ್ರೆ ನಿನ್ ಮಗನ್ ಕಥೆ ಏನು, ಅವನಿಗೇನೆ ಗಾಯತ್ರಿ ದೇವಿ ಅಸ್ಲಿ ಕಥೆನ ಹೇಳ್ಬಿಡ್ತೀಯ ನೀನು ಅಂತ ಶಕ್ತಿ ಪ್ರಸಾದ್ ಕೇಳ್ತಾ ಇರ್ಬೇಕಾದ್ರೆ, ಯಾವ್ದೇ ಕಾರಣಕ್ಕೂ ಇಲ್ಲ ಅಣ್ಣ, ಯಾಕಂತಂದ್ರೆ ಮುಂದೆ ನಾನ್ ಮಾಡಿರುವ ಈ ಎಲ್ಲಾ ದಂಧೆಗಳಿಗೂ ಕೂಡ ವಾರಸ್ದಾರುವ ಯೋಗ್ಯತೆ ಇರೋದು ನಿನ್ ಮಗ ವಿಕ್ಕಿಗ್ ಮಾತ್ರ. ಆದ್ರೆ ಅವನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಾನೆ ಅನ್ನೋ ಒಂದೇ ಒಂದು ತಪ್ಪಿಗೆನೆ ಇಷ್ಟು ವರ್ಷ ಅವನಿಗೆ ಯಾವ ಯೋಗ್ಯತೆನೂ ಕೂಡ ಸಿಗ್ಲಿಲ್ಲ. ಸೊ ಹಾಗಾಗಿ ಒಂದ್ ಸ್ವಲ್ಪ ಆಸ್ತಿ ಪಾಸ್ತಿ ಒಂದ್ ಮನೆನ ಅವನಿಗೆ ಕೊಡ್ತೀನಿ ಅಷ್ಟೇ. ಅದಾದ ನಂತರ ನನ್ ಪಾಡಿಗೆನೆ ನಾನು ಹೋಗ್ಬಿಟ್ಟು ಫಾರಿನ್ ಅಲ್ಲಿನೇ ಸೆಟ್ಲ್ ಆಗ್ಬಿಡ್ತೀನಿ, ಮತ್ತೆ ಅದೇ ದಂಧೆನ ಮಾಡ್ಕೊಂಡು ನನ್ನನ್ನ ಹೇಳೋರು ಕೇಳೋರು ಯಾರನು ಇಲ್ಲ ಅಲ್ಲಿ, ನಾನು ಆರಾಮಾಗಿ ನನ್ ಪಾಡಿಗೆ ನಾನು ಅಲ್ಲೇನೆ ಸೆಟ್ಲ್ ಆಗ್ಬಿಡ್ತೀನಿ ಅಂತ ಗಂಗಾ ಹೇಳ್ತಾ ಇದ್ದಿದ್ರೆ, ವಾವ್ ಸೂಪರ್ ಗಂಗಾ, ನೀನೇನನ್ನು ಕೂಡ ಯೋಚನೆ ಮಾಡ್ಬೇಡ, ನಿನ್ನಂತ್ರ ನನ್ ಮಗ ಅದನ್ನೆಲ್ಲದನ್ನು ಕೂಡ ನೋಡ್ಕೊಂತಾನೆ ಅಂತ ಶಕ್ತಿ ಹೇಳ್ತಾ ಇದ್ದಿದ್ರೆ, ದೋನು ಅಣ್ಣ ತಂಗಿ ನನ್ನನ್ ಮಾತ್ರ ಯಾವ್ದೇ ಕಾರಣಕ್ಕೂ ಮರಿಬೇಡಿ, ಇಂಥದ್ ಮುಂದೆ ಯಾವ್ದೇ ಕೇಸ್ ಇದ್ದಿದ್ರು ಕೂಡ ನನ್ನನ್ನೇ ನೀವು ನೆನ್ಪ್ ಮಾಡ್ಕೊಳ್ಳಿ ಅಂತ ಆರ್ಕೆ ಹೇಳ್ತಾ ಇದ್ದಿದ್ರೆ, ಎಲ್ಲಾದ್ರೂ ಉಂಟಾ ಆರ್ಕೆ? ಆ ಜೆಪಿ ಪಾಟೀಲ್ ಹೋದ ನಂತರ ಮುಂದೆ ನಮ್ಗೆ ಏನೇ ಪ್ರಾಬ್ಲಮ್ ಬಂದಿದ್ರು ಕೂಡ ಎಲ್ಲಾ ಕೇಸನ್ನು ನಾವು ನಿಮ್ಗೆನೆ ಕೊಡೋದು. ನನಗಂತೂ ನಾಳೆ ಬೆಳಿಗ್ಗೆ ಎಷ್ಟು ಬೇಗ ಆಗುತ್ತೆ ಅನ್ನೋ ನಾನು ಕುತೂಹಲದಲ್ಲೇನೆ ಇದೀನಿ. ಯಾಕಂತಂದ್ರೆ ಆ ಭಾರ್ಗವಿ ಕೋರ್ಟ್ಗೆನೆ ಬರ್ತಾಳೆ, ಆದ್ರೆ ಮಾತಾಡೋ ಹಾಗಿಲ್ಲ. ಇನ್ನ ನಮ್
ಕಣ್ಮುಂದೆನೆ ಜೆ.ಬಿ. ಪಾಟೀಲ್ ಇರ್ತಾನೆ. ಅವನು ನಿರಪರಾಧಿ ಆಗಿದ್ರು ಕೂಡ ನಾನು ನಿರಪರಾಧಿ ಅಲ್ಲ ಅಂತ ಹೇಳ್ಕೊಳಕ್ಕೇನೆ ಆಗಲ್ಲ ಅವನಿಗೆ. ಸೊ ಹಾಗಾಗಿ ಅವನಿಗೆ ನಾಳೆ ಶಿಕ್ಷೆ ಆಗಿಯೇ ಆಗುತ್ತೆ. ನಾವು ಅವ್ರ ಮುಂದೆನೆ ರಾಜರೋಷವಾಗಿ ಕೂತ್ಕೊಂಡಿರ್ತೀವಿ. ಆದ್ರೆ ನಮ್ಮನ್ನ ಏನನ್ನು ಕೂಡ ಅವ್ರಗಳಿಗೆ ಮಾಡ್ಕೊಳಕ್ಕೇನೆ ಆಗಲ್ಲ ಅಂತ ಶಕ್ತಿಪ್ರಸಾದ್ ಹೇಳಿ ಜೋರಾಗಿ ನಗ್ತಾ ಇರ್ಬೇಕಾದ್ರೆ, ಯೋರ್ ಆನರ್, ಇಲ್ಲಿ ನಿಂತ್ಕೊಂಡಿರುವ ಈ ಕಟ್ಕಟೆಯಲ್ಲಿ ನಿಂತ್ಕೊಂಡಿರುವ ಜೆ.ಪಿ. ಪಾಟೀಲೇನೆ ನಿಜವಾಗಿರುವ ಆರೋಪಿ. ಸೊ ಹಾಗಾಗಿ ಅವ್ರಿಗೆ ನೀವು ಜೀವಾವಧಿ ಶಿಕ್ಷೆನೆ ಕೊಡ್ಬೇಕು ಅಂತ ಆಕೆ ಹೇಳ್ತಾ ಇದ್ದಿದ್ರೆ, ಆಗ ವ್ಯಂಗ್ಯ ಮಾಡ್ಕೊಂಡು ಶಕ್ತಿನೂ ಕೂಡ ನಾವು ಅವರಿಗೆ ಖಾಲಿ ಜೀವಾವಧಿ ಶಿಕ್ಷೆ ಅಲ್ಲ, ಮರಣದಂಡನೆನೆ ವಿಧಿಸ್ಬಿಡೋಣ ಅಂತ 3 ಜನನು ಕೂಡ ವ್ಯಂಗ್ಯವಾಗಿ ಜೋರಾಗಿ ನಗ್ತಾ ಇರ್ತಾರೆ. ಇಲ್ಲಿ ಜೆ.ಪಿ. ಹೇಳ್ತಾ ಇರ್ತಾರೆ, ನೋಡಿ ನಾನಿಲ್ಲ ಅಂತ ಯಾವುದೇ ಕಾರಣಕ್ಕೂ ನೀವ್ಯಾರನ್ನು ಕೂಡ ಧೃತಿಗೆಡಬಾರ್ದು. ನೀವೆಲ್ಲರೂ ಕೂಡ ಧೈರ್ಯವಾಗಿನೇ ಇರ್ಬೇಕು. ನಾನು ಇಲ್ಲೇ ಇರುವಾಗ ಯಾವ್ಯಾವ ಜವಾಬ್ದಾರಿನ ತಗೋಬೇಕು ಅಂತ ನಾನ್ ಹೇಳ್ತೀನಿ. ಅಮ್ಮ, ನೀನು ಈ ಮನೆಗೇನೆ ಹಿರಿ ಜೀವ, ರಾಜಮಾತೆ ಇದ್ದಂಗೆನೆ ನೀನು ಗಂಭೀರ್ಯ ಇರ್ಬೇಕು. ನಿನ್ಗೇನೆ ಯಾರೇ ಏನಾದ್ರೂ ಕೂಡ ಎಡುವುದಿದ್ರೆ ನೀನು ತಿದ್ದಿ ಬುದ್ಧಿ ಹೇಳ್ಬೇಕು. ಇನ್ನ ನಿರ್ಮಲಾ, ನಿಂಗೆ ಸ್ವಲ್ಪ ತಾಳ್ಮೆ ಇಲ್ಲ. ಮಗ ಮತ್ತೆ ಸೊಸೆ ಅನ್ನೋನ ಭೇದ ಭಾವ ಮಾಡ್ಬಾರ್ದು. ಎಲ್ಲರೂ ಕೂಡ ಒಂದೇ ರೀತಿಯಾಗಿನೇ ನೋಡ್ಕೋಬೇಕು. ಅರ್ಜುನ್, ನಾನು ಹೇಳ್ದಾಗಿನೇ ನೀನು ಲಾಯರ್ ಆಗಿಲ್ಲ ಅಂತ ನಾನ್ ನಿನ್ಗೆ ತುಂಬಾನೇ ಬೈದಿದ್ದೀನಿ. ಇಂಥ ಮಗ ಯಾಕಾದ್ರೂ ಕೂಡ ನನಗೇನೆ ಹುಡ್ದಪ್ಪ ಅಂತ ನಾನ್ ನಿಂಗೆ ಅಷ್ಟು ಅವಮಾನ ಮಾಡಿದೀನಿ. ಆದ್ರೆ ನೀನು ಲಾಯರ್ ಆಗಿದ್ಯಾ, ನನಗೆ ಅಷ್ಟಿಷ್ಟೆಲ್ಲ ಖುಷಿಯಾಗಿರೋದು. ನೋಡು ಅರ್ಜುನ್, ನಾನು ನಮ್ ತಂದೆನ ಎಷ್ಟು ಪ್ರೀತಿ ಮಾಡ್ತಾ ಇದ್ನೋ, ಆದ್ರೆ ನೀನು ಅದಕ್ಕಿಂತ ಜಾಸ್ತಿಯಾಗಿ ನನ್ನನ್ನ ಪ್ರೀತಿ ಮಾಡ್ತಿದ್ಯಾ. ಮಕ್ಕಳು ಇಷ್ಟೊಂದು ತಂದೆನ ಪ್ರೀತಿಸ್ತಾರ ಅಂತ ನಿನ್ನ ನೋಡಿ ಆದ್ಮೇಲೆ ನನಗೇನೆ ಗೊತ್ತಾಗಿರೋದು ಅಂತ ಅರ್ಜುನ್ಗೆ ಹೇಳಿ, ಅದಾದ ನಂತರ ಭಾರ್ಗವಿ ಹತ್ರನೇ ಬಂದ್ಕೊಂಡು, ಭಾರ್ಗವಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ಈ ಮನೆಗೇನೆ ನೀನು ಸೊಸೆಯಾಗಿ ಬಂದವಾಗ ನಿನ್ನನ್ನು ನಾನು ತುಂಬಾನೇ ಕೇವಲವಾಗಿ ನೋಡಿ, ಇವಳೇನು ನನ್ನನ್ನು ಸೋಲಿಸ್ತಾಳೆ ಅಂತ ತುಂಬಾನೇ ವ್ಯಂಗ್ಯನೂ ಕೂಡ ಮಾಡಿದೀನಿ ನನ್ಗೆ. ಆದ್ರೆ ನಮ್ಮಮ್ಮ ಹೇಳ್ತಾ ಇದ್ರು, ಅವಳು ಈ ಮನೆಗೇನೆ ಅಂಧಕಾರ ತೊಳ್ದಾಕಕ್ಕೇನೆ ಬಂದಿರುವ ಸೊಸೆ ಅಂತ. ಅದು ನಿಜ ಮಾಡ್ಬಿಟ್ಟೆ ನೀನು. ರವೀಂದ್ರ ಒಂದು ಸೊಸೆ ಮಾತ್ರ ನಮ್ಗೇನೆ ಈ ಮನೆಗೇನೆ ಕೊಟ್ಟಿಲ್ಲ, ಮಗಳನ್ನೇ ಕೊಟ್ಟಿದ್ದಾನೆ ಅಂತ ಭಾರ್ಗವಿ ಬಗ್ಗೆ ಒಳ್ಳೆ ಮಾತಾಡಿ ಅರ್ಜುನ ತನ್ನ ಹತ್ರಕ್ಕೆನೆ ಕರ್ಕೊಂಡು, ನೀವಿಬ್ರು ಕೂಡ ಜೊತೆಯಾಗಿನೇ ಇರ್ಬೇಕು, ನನ್ ಮಾತನ್ನ ನಡ್ಸ್ಕೊಡ್ತೀರಾ ಅಲ್ವಾ ಅಂತ ಜೆ.ಪಿ. ಕೇಳ್ತಾ ಇರ್ತಾರೆ. ಹೀಗೆ 3 ಜನನು ಕೂಡ ಕೈ ಹಿಡ್ಕೊಂಡು ಕಣ್ಣೀರ್ ಹಾಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ, ಆಗ ಚರಣ್ ಅಲ್ಲಿಗೆ ಬಂದ್ಕೊಂಡು, ಓ ಇದೇನಿದು, ಕೊನೆಯದಾಗಿ ಗೆಟ್ ಟುಗೆದರ್ ಮಾಡ್ತಾ ಇದ್ರೆ ಡ್ಯಾಡ್ ಅಂತ ವ್ಯಂಗ್ಯ ಮಾಡ್ತಾನೆ ಅಲ್ಲಿಗೆ ಬಂದ್ಕೊಂಡು. ಆಗ ಅರ್ಜುನ್ ಕೋಪ ಮಾಡ್ಕೊಂಡು ಚರಣ್ ಅಂತ ಹೋಗ್ಬಿಡ್ತಾರೆ. ಇದನ್ನೇ ನಾನು ಹೇಳಿರೋದು, ನೋಡು ಅವನು ಕೂಡ ನಮ್ ಫ್ಯಾಮಿಲಿಯವನ್ನೇ ತಾನೆ, ನೀನ್ ಕೋಪ ಮಾಡ್ಕೋಬಾರ್ದು ಅಂತ ಅರ್ಜುನ ಸಮಾಧಾನ ಮಾಡ್ತಾರೆ. ನೋಡ್ ಚರಣ್, ನನ್ಗೆ ನಿನ್ ಮೇಲೆ ಯಾವ ಕೋಪನೂ ಕೂಡ ಇಲ್ಲ. ಆದ್ರೆ ನಾನೇ ನಿನ್ಗೆ ಒಳ್ಳೆ ತಂದೆ ಆಗೋಕೇನೆ ಆಗ್ಲೇ ಇಲ್ಲ. ಅದಕ್ಕೆ ನಾನ್ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಜೆ.ಪಿ. ಕ್ಷಮೆ ಕೇಳ್ಬಿಡ್ತಾರೆ. ನೋಡಿ ಡ್ಯಾಡ್, ನನಗೆ ನಿಮ್ ಮೇಲೇನೆ ಕೋಪ ಇದೆ. ಬೃಂದ ನನ್ನ ಹತ್ರ ಬಂದು ಬೇಡ್ಕೊಂಡಿದ್ದಾಳೆ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರನೇ ನಾನು ಈ ಮನೇಲೇನೆ ಇದೀನಿ ಅಷ್ಟೇ ಅಂತ ಚರಣ್ ಹೇಳ್ತಾರೆ. ನೋಡು, ನೀನನ್ನು ಕೂಡ ನನ್ ಮಗನೇ, ನಿನ್ಗೆ ಈ ಮನೆ ಬಾಗ್ಲು ಯಾವ್ದೇ ಕಾರಣಕ್ಕೂ ಯಾವಾಗ್ಲೂ ಓಪನ್ ಆಗಿರುತ್ತೆ ಅಂತ ಜೆ.ಪಿ. ಹೇಳ್ತಾ ಇರ್ಬೇಕಾದ್ರೆ, ಯಾರಿಗ್ ಬೇಕು ಈ ಮನೆ? ನಾಳೆನೆ ಈ ಕೇಸ್ ಮುಗಿಯುತ್ತೆ. ಅದಾದ ನಂತರ ನಾನು ನನ್ನ ಅಮ್ಮನ ಜೊತೆಗೇನೆ ಶಾಶ್ವತವಾಗಿ ಹೊರಟೋಗ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಓಡೋಗ್ತಾನೆ ಚರಣ್. ಆಗ ಜೆ.ಪಿ. ತುಂಬಾನೇ ಬೇಜಾರಾಗಿ ತಲೆ ಕೆಳಗಡೆ ಹಾಕಿ ನಿಂತ್ಕೊಂತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.